ನೆಲಮಂಗಲದಲ್ಲಿ ಆತಂಕ ಸೃಷ್ಟಿಸಿದ್ದ ಚಿರತೆ, ಓರ್ವ ಮಹಿಳೆಯನ್ನ ಬಲಿ ತೆಗೆದುಕೊಂಡಿದ್ದಂತಹ ಚಿರತೆ ಕೊನೆಗೂ ಕೂಡ ಲಾಕ್ ಆಗಿದೆ. ನೆಲಮಂಗಲದಲ್ಲಿ ಆತಂಕ ಸೃಷ್ಟಿ ಮಾಡಿದ್ದ ಚಿರತೆ ಕೊನೆಗೂ ಕೂಡ ಲಾಕ್ ಆಗಿದೆ. ಸತತ ಒಂದು ವಾರ ಕಾರ್ಯಾಚರಣೆ ಮಾಡಿದ ಬಳಿಕ ಈಗ ಬೋನಿಗೆ ಬಿದ್ದಿದೆ. ನೆಲಮಂಗಲದ ಕಂಬಾಳು ಗೊಲ್ರಟ್ಟಿನಲ್ಲಿ ಈ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ. ಕಂಬಾಳು ಗೊಲ್ರಟ್ಟಿಯಲ್ಲಿ ಮಹಿಳೆ ಮೇಲೆ ದಾಳಿ ಮಾಡಿ ಆಕೆಯನ್ನು ಕೊಂದಿತ್ತು ಈ ಚಿರತೆ. ಇದೊಂಥರ ನರಭಕ್ಷಕ ಚಿರತೆ, ಆಕೆಯ ಇಡೀ ತಲೆಯನ್ನೇ ತಿಂದು ಹಾಕಿತ್ತು. ಆ ಚಿರತೆ ಈಗ ಸರಿಯಾಗಿದೆ. ಒಂದು ವಾರ ಆಯಿತು ಬೋನ್ ಇಟ್ಟು, ಕೊನೆಗೂ ಕೂಡ ಆ ಬೋನಿಗೆ ಈಗ ಚಿರತೆ ಬಿದ್ದಿದೆ. ಆ ಭಾಗದ ಜನರೆಲ್ಲ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆಯವರು ಕೂಡ ಈಗ ಚಿರತೆಯನ್ನು ಬೇರೆ ಕಡೆಗೆ ಬಿಡೋ ಕೆಲಸವನ್ನು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಓರ್ವ ಮಹಿಳೆಯ ಸಾವಿಗೆ ಕಾರಣವಾಗಿತ್ತಲ್ಲ ಅದೇ ಚಿರತೆನ ಈಗ ಬೋನಿಗೆ ಬಿದ್ದಿರೋದು? ಅರವಿಂದ್, ಏನಂದ್ರೆ ಕಳೆದ ಭಾನುವಾರ ನಿರ್ಮಲ ತಾಲೂಕಿನ ಶಿವಗಂಗೆ ಬಳಿ ಇರುವಂತಹ ಕಂಬಾಳು ಗೊಲ್ಲರಟ್ಟಿ ಗ್ರಾಮದಲ್ಲಿ ಏನು ರಾತ್ರಿ ಸಮಯದಲ್ಲಿ ಒಂದು ಕರಿಯಮ್ಮ ಎಂಬ ರೈತ ಮಹಿಳೆಯ ಮೇಲೆ ಚಿರತೆ ದಾಳಿ ಮಾಡಿತ್ತು. ಏನು ಚಿರತೆ ದಾಳಿಯಲ್ಲಿ ಆಕೆ ಸಾವನ್ನಪ್ಪಿರುವಂತದ್ದು ದೃಢ ಆಗಿತ್ತು. ಆದ್ರೆ ತದನಂತರದಲ್ಲಿ ಸುಮಾರು ಸಾಕಷ್ಟು ಅಧಿಕಾರಿಗಳ ತಂಡ ಚಿರತೆ ಸೆರೆಗೆ ಮುಂದಾಗಿದ್ರು. ಏನು ನೆಲಮಂಗಲ ಸೇರಿದಂತೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಆನೇಕಲ್, ತುಮಕೂರು ಭಾಗದ ಸುಮಾರು 70ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಒಂದು ಕಾರ್ಯಾಚರಣೆಯನ್ನ ನಡೆಸಿ ಈಗ ಚಿರತೆಯನ್ನ ಸೆರೆ ಹಿಡಿದಿರುವಂತದ್ದು. ನಿನ್ನೆ ಕೂಡ ಚಿರತೆ ಏನೋ ಒಂದು ಬೆಟ್ಟದ ತುದಿಯಲ್ಲಿ ಒಂದು ಮಲಗಿರುವಂತ ದೃಶ್ಯವನ್ನ ಡ್ರೋನ್ ಕ್ಯಾಮರಾದಲ್ಲಿ ಅಧಿಕಾರಿಗಳು ಸೆರೆ ಹಿಡಿದಿದ್ದು ಕನ್ಫರ್ಮ್ ಆಗಿತ್ತು. ಅಲ್ಲಿದ್ದಂತ ಪಕ್ಕದಲ್ಲೇ ಒಂದು ಸಾಕು ಪ್ರಾಣಿಯನ್ನ ಒಂದು ಬೋನಿಗೆ ಇಟ್ಟು ಚಿರತೆ ಸೆರೆ ಹಿಡಿಯುವಲ್ಲಿ ಅಧಿಕಾರಿಗಳು ಈಗ ಏನು ಸಂಪೂರ್ಣವಾಗಿ ಸಫಲ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಅಲ್ಲಿ ಏನು ಕಂಬಾಳು ಮತ್ತೆ ಗೊಲ್ಲರಟ್ಟಿ ಭಾಗದಲ್ಲಿ ಆತಂಕ ಮೂಡಿತ್ತು. ಚಿರತೆ ಸೆರೆಯಿಂದ ಈಗ ಗ್ರಾಮಸ್ಥರಲ್ಲಿ ಕೊಂಚ ಮಟ್ಟಿಗೆ ಒಂದು ಇದಾಗಿರುವಂತದ್ದು. ಏನಂದ್ರೆ ಇನ್ನೂ ಸಾಕಷ್ಟು ಚಿರತೆಗಳಿದ್ದಾವೆ, ಆ ಚಿರತೆಗಳನ್ನು ಸೆರೆ ಹಿಡಿಯಬೇಕು. ಗ್ರಾಮದಲ್ಲಿ ಸಾಕು ಪ್ರಾಣಿಗಳು ಮತ್ತೆ ಜನರ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾನೆ ಇರ್ತವೆ. ಹೀಗಾಗಿ ಅಲ್ಲಿನ ಗ್ರಾಮಸ್ಥರ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ.